ಮಣಿಪಾಲ್ ಆಸ್ಪತ್ರೆಗಳಲ್ಲಿ ರೋಬೋಟಿಕ್ ಮೊಣಕೈ ಶಸ್ತ್ರಚಿಕಿತ್ಸೆಯ ಮೂಲಕ ಗುಣಮುಖ ಮತ್ತು ಆಶಯಕತೆಗಳು. ಮಣಿಪಾಲ್ ಆಸ್ಪತ್ರೆ ಓಲ್ಡ್ ಏರ್ಪೋರ್ಟ್ ರೋಡ್ನ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ರೋಬೋಟಿಕ್ ಸ್ಪೈನ್ ಸರ್ಜರಿ ಒಂದು ಪ್ರಮುಖ ಸಾಧನೆಯತ್ತ ಹೆಜ್ಜೆಯನ್ನು ಇಟ್ಟಿದೆ. 1,000ಕ್ಕೂ ಹೆಚ್ಚು ಯಶಸ್ವಿ ರೋಬೋಟಿಕ್ ಸ್ಪೈನ್ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಈ ಸಾಧನೆ ಭಾರತದಲ್ಲಿ ಅತ್ಯಾಧುನಿಕ ಮೊಣಕೈ ಚಿಕಿತ್ಸಾ ಕೇಂದ್ರಗಳಲ್ಲಿ ಒಂದಾಗಿ ಈ ಸಂಸ್ಥೆಯ ಹೆಸರನ್ನು ಮತ್ತಷ್ಟು ಬಲಪಡಿಸಿದೆ. ಈ ಪ್ರಯುಕ್ತ ಹಾಗೆಯೇ ಬೆನ್ನುಗಳಿಗೆ ಇನ್ನು ಕೆಲವೊಂದಿಷ್ಟು ಹೃದಯಗಳನ್ನು ಇನ್ನುಳಿದಂತೆ ವಿಶೇಷ ಮಾಧ್ಯಮ ಸಮಾವೇಶವನ್ನು ಮಣಿಪಾಲ್ ಆಸ್ಪತ್ರೆ ಆಯೋಜನೆ ಮಾಡಿತು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು, ಬಾಂಗ್ಲಾದೇಶ, ಒಮನ್, ಆಸ್ಟ್ರೇಲಿಯಾ ಹಾಗೆಯೇ ಮಾಸುರಸ್ ಹಾಗೆಯೇ ಮಲಾವಿಯಾದಿಂದ ಬಂದಂಥ 15 ಮಂದಿ ರೋಗಿಗಳು ಭಾಗವಹಿಸಿದರು. ಅವರು ತಮ್ಮ ಬೆನ್ನು ಸಂಬಂಧಿತ ಸಮಸ್ಯೆಗಳಿಂದ ಪೀಡಿತರಾಗಿ ಹಾಗೆಯೇ ಅದರಿಂದ ಹೇಗೆ ಗುಣಮುಖರಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು ಎನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸಲಾಯಿತು. 6 ವರ್ಷಗಳ ಮಕ್ಕಳಿಂದ ಹಿಡಿದು 93 ವರ್ಷದ ಹಿರಿಯರ ತನಕ ವಿವಿಧ ಪ್ರಕರಣಗಳನ್ನು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವ ಮೂಲಕ ಹಾಗೆಯೇ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ನಿಖರತೆ ಮತ್ತು ಸಾಮರ್ಥ್ಯವನ್ನು ಇಲ್ಲಿ ತೋರಿಸಲಾಯಿತು. ಮಣಿಪಾಲ್ ಆಸ್ಪತ್ರೆಯ ಓಲ್ಡ್ ಏರ್ಪೋರ್ಟ್ ರೋಡ್ನ ಸರ್ಜರಿ ವಿಭಾಗದ ಅಧ್ಯಕ್ಷರು ಮತ್ತು ರೋಬೋಟಿಕ್ ಸ್ಪೈನ್ ಶಸ್ತ್ರಚಿಕಿತ್ಸಾ ತಜ್ಞರಾಗಿರುವಂಥ ಡಾಕ್ಟರ್ ಎಸ್ ವಿದ್ಯಾಧರ್ ಅವರು ಕೂಡ ಮಾತನಾಡಿದರು. ರೋಬೋಟಿಕ್ ತಂತ್ರಜ್ಞಾನದ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟರು. ಅಭಿವೃದ್ಧಿಯಿಂದ ನಮಗೆ ಈ ತಂತ್ರಜ್ಞಾನ ಅಭಿವೃದ್ಧಿ ಮಾಡಿದರೆ ಮುಂದೆ ಯಾವೆಲ್ಲ ಪ್ರಯೋಜನಗಳಾಗುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅದರ ಕುರಿತಂತೆಯೂ ಕೂಡ ಮಾಹಿತಿಯನ್ನು ಕೊಟ್ಟರು. ಇಂದು ಮಣಿಪಾಲ್ ಹಾಸ್ಪಿಟಲ್, ಓಲ್ಡ್ ಏರ್ಪೋರ್ಟ್ ರೋಡ್, ಬೆಂಗಳೂರು ಇಲ್ಲಿ 1000 ರೋಬೋಟಿಕ್ ಸ್ಪೈನ್ ಸರ್ಜರಿ ಮಾಡಿರುವ ಒಂದು ಮೈಲಿಗಲ್ಲು. ಇವತ್ತಿನ ಈ ಖುಷಿಯ ಸಮಾರಂಭದಲ್ಲಿ 15 ರೋಗಿಗಳು ಬಂದು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಎಲ್ಲರ ಮುಂದೆ, ಮೀಡಿಯಾದ ಮುಂದೆ ಶೇರ್ ಮಾಡಿದ್ದಾರೆ. ಅವರವರ ಕಷ್ಟ ಸುಖ ಏನಿತ್ತೋ, ಇವತ್ತು ಹೇಗೆ ಖುಷಿಯಲ್ಲಿ ಅವರ ಕಾಲಿನ ಮೇಲೆ ಅವರು ನಿಂತು ಅವರ ಕೆಲಸ ಮಾಡುವ ಹಾಗೆ ಆಗಿದ್ದಾರೋ ಅಂತ ಹೇಳುವುದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರಲ್ಲಿ ಡಾಕ್ಟರ್ ಆಗಿ ನಾನು ಏನ್ ಹೇಳುದಂದ್ರೆ, ಇವಾಗ ಹೆಚ್ಚು ಟೆಕ್ನಾಲಜಿ ನಮ್ಮ ಹಾಸ್ಪಿಟಲ್ಗಳಲ್ಲಿ ಆಪರೇಟಿಂಗ್ ರೂಮ್ ಅಲ್ಲಿ ಬಂದಷ್ಟು ನಮ್ಮ ಪೇಷಂಟ್ಸ್ಗೆ ಸೇಫ್ ಸರ್ಜರಿ ಮಾಡೋ ತರ ನಮ್ಗೊಂದು ದೇವರು ಈ ಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾನೆ. ಇದಕ್ಕೆ ನಾನು ಮಣಿಪಾಲ್ ಹಾಸ್ಪಿಟಲಿಗೂ ತುಂಬಾ ಕೃತಜ್ಞತೆ ಸಲ್ಲಿಸ್ತೇನೆ. ಪ್ಲಸ್ ಈ ಪೇಷಂಟ್ಸ್ಗಳು ನಮ್ಮ ಮೇಲೆ ಭರವಸೆ ಇಟ್ಟು ಬಂದು ರೋಬೋಟಿಕ್ ಸ್ಪೈನ್ ಸರ್ಜರಿ ಮಾಡ್ಕೊಂಡಿದ್ದಾರೆ. ಅವರ ಆ ನಂಬಿಕೆ, ವಿಶ್ವಾಸಕ್ಕೆ ನಾನು ಚಿರಋಣಿ. ಇಂದು